ಮಹೇಶ್ ಕುಮಟಳ್ಳಿ 17 ಜನ ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಂದ್ರಲ್ಲ, ಅವರ ಪೈಕಿ ಮಹೇಶ್ ಕುಮಟಳ್ಳಿ ಕೂಡ ಒಬ್ಬರು ಮಾಜಿ ಶಾಸಕ. ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಆಪ್ತ, ಯತ್ನಾಳ್ ಟೀಮ್ ಜೊತೆಗೆ ಗುರುತಿಸಿಕೊಂಡಿದ್ದ ಶಾಸಕ. ಈಗ ರಮೇಶ್ ಜಾರಕಿಹೊಳಿ ಅವರು ಯಾವ ನಿಲುವನ್ನು ಹೊಂದಿದಾರೋ ಅದೇ ನಿಲುವಿನಲ್ಲಿ ಇವರು ಕೂಡ ಇರ್ತಾರೆ. ಅವರ ಅತ್ಯಾಪ್ತ ಶಾಸಕ, ಅವರ ಬಲಗೈ ಬಂಟ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರ ಶಿಷ್ಯ ಕೂಡ ಹೌದು ಮಹೇಶ್ ಕುಮಟಳ್ಳಿ. ಸೊ ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅಧ್ಯಕ್ಷರಾಗಿದ್ದಾರೆ. ಅವರು ಅಧ್ಯಕ್ಷರಾಗೋದು ಬೇಡ ಅಂತ ಹೇಳ್ತಾರೆ. ಇವರು 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಆದರೆ ಸೋತರು. ಅದು ಕೂಡ ಎಂಥ ಒಬ್ಬ ನಾಯಕ, ಲಕ್ಷ್ಮಣ ಸವದಿ ಅವರ ವಿರುದ್ಧ ಇವರು ಸೋಲ್ತಾರೆ. ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ಸಿಗದೆ ಅವರು ಕಾಂಗ್ರೆಸ್ಗೆ ಹೋಗಿ ನಿಂತು ಗೆಲ್ತಾರೆ ಲಕ್ಷ್ಮಣ ಸವದಿ ಅವರು. ಆದರೂ ಕೂಡ ಇವರು BJPಯ ವಿರುದ್ಧನೇ ಇದ್ದಾರೆ. BJP ವಿರುದ್ಧ ಅಂತ ಅಂದರೆ ಅದು BJP ರಾಜ್ಯಾಧ್ಯಕ್ಷರ ವಿರುದ್ಧ ಇದ್ದಾರೆ. BJP ವಿರುದ್ಧ ಅಂತ ಹೇಳೋಕ್ಕಾಗಲ್ಲ, ಆದರೆ BJP ರಾಜ್ಯಾಧ್ಯಕ್ಷರು ಅಂತ ಅಂದರೆ ಅದು BJP ಅಂತಲೇ ಲೆಕ್ಕ ಬರುತ್ತೆ. ಹಾಗಾಗಿ BJP ವಿರುದ್ಧ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ಆದರೆ ಇವರು BJP ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ವೇದಿಕೆಯಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ಅವರನ್ನು ನಾವು ನಾಯಕ ಅಂತ ಒಪ್ಕೊಳ್ಳೋದಿಲ್ಲ, ನಮ್ಮ ಅಧ್ಯಕ್ಷ ಅಂತ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾರೆ ಬಹಿರಂಗವಾಗಿ, ಅದು ಕೂಡ. ಹಾಗಾಗಿ ಭಾಳಷ್ಟು ಮುಜುಗರ ಅಂತೂ ಉಂಟಾಯಿತು. ಯತ್ನಾಳ್ ಟೀಮ್ ಜೊತೆಗೆ ಇವರು ಕೂಡ ಒಬ್ಬರು ಗುರುತಿಸಿಕೊಂಡಿದ್ದವರು.